ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕುವ ಉದ್ದೇಶವೇನು? ಯಾವ ದಿನಗಳಲ್ಲಿ ರಂಗೋಲಿ ಇಡಬಾರದು? ಹಿಂದೂ ಸಂಪ್ರದಾಯದಲ್ಲಿ ರಂಗೋಲಿಗೆ ವಿಶೇಷ ಮಹತ್ವವಿದೆ. ಅನಾದಿ ಕಾಲದಿಂದಲೂ ಮನೆ ಮುಂದೆ ರಂಗೋಲಿ ಬಿಡಿಸುವ ಪದ್ಧತಿ ಇದೆ. ಹಾಗಾದರೆ ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕಬೇಕು ಎನ್ನುವುದಕ್ಕೆ ಕಾರಣವೇನು? ಯಾವ ಸ್ಥಳದಲ್ಲಿ ರಂಗೋಲಿ ಇದ್ದರೆ ಶ್ರೇಷ್ಠ? ಯಾವ ದಿನಗಳಲ್ಲಿ ರಂಗೋಲಿ ಇಡಬಾರದು? ಮನೆ ಮುಂದೆ ಯಾಕೆ ರಂಗೋಲಿ ಹಾಕಬೇಕು? ಮನೆ ಮುಂದೆ ರಂಗೋಲಿ ಹಾಕುವುದು ದೇವರನ್ನು ಒಲಿಸಿಕೊಳ್ಳುವ ಕ್ರಮವೂ ಹೌದು. ರಂಗೋಲಿ ಹಾಕಲು ಕೆಲವು ಕ್ರಮಗಳಿವೆ, ಅದನ್ನು ತಪ್ಪದೇ ಅನುಸರಿಸಬೇಕು. ಮನೆ ಮುಂದೆ ರಂಗೋಲಿ ಹಾಕುವ ಮುನ್ನ ನೀರು ಚಿಮುಕಿಸಬೇಕು. ಇದು ನೆಲವನ್ನು ಸ್ವಚ್ಛ ಮಾಡುವ ಕ್ರಮವೂ ಹೌದು. ಮೊದಲು ಹೊಸ್ತಿಲಿಗೆ 2 ರೇಖೆಗಳನ್ನು ಎಳೆಯಲಾಗುತ್ತದೆ. ರಂಗೋಲಿ ಹಾಕುವ ಮುನ್ನ ಹೊಸ್ತಿಲಿನ ಮೇಲೆ ಗೆರೆಗಳನ್ನು ಎಳೆಯುವ ಹಿಂದೆ ಕೂಡ ಮಹತ್ತರ ಉದ್ದೇಶವಿದೆ. ಇದರಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶ ಮಾಡುವುದನ್ನು ತಡೆಯಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಹೀಗೆ ಹೊಸ್ತಿಲಿಗೆ ಗೆರೆ ಎಳೆದು ಮನೆ ಮುಂದೆ ರಂಗೋಲಿ ಹಾಕುವುದರಿಂದ ಲಕ್ಷ್ಮೀದೇವಿ ಮನೆಯೊಳಗೆ ಇರುತ್ತಾಳೆ, ಮನೆಯಿಂದ ಹೊರಗೆ ಹೋಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಈ ರಂಗೋಲಿಯನ್ನು ತಪ್ಪಿಯೂ ತುಳಿಯಬಾರದು. ಹಲವರು ತಮ್ಮ ಮನೆ ಮುಂದೆ ಓಂಕಾರ, ಸ್ವಸ್ತಿಕ್, ಶ್ರೀ ಚಿಹ್ನೆಗಳನ್ನು ಹೋಲುವ ರಂಗೋಲಿಯನ್ನು ಬಿಡಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ಈ ಚಿಹ್ನೆಗಳು ದೇವರ ಸಂಕೇತ. ಆದರೆ ಈ ರಂಗೋಲಿಗಳನ್ನು ಎಂದಿಗೂ ತುಳಿಯಬಾರದು. ಈ ರಂಗೋಲಿಗಳ ಮೇಲೆ ಕಾಲಿಟ್ಟರೆ ಪಾಪ ತಟ್ಟುತ್ತದೆ ಎಂಬ ಮಾತಿದೆ. ತುಳಸಿ ಗಿಡದ ಬಳಿ ಯಾವಾಗಲೂ ಅಷ್ಟಪದ್ಮದಳದ ರಂಗೋಲಿ ಹಾಕಿ ದೀಪ ಹಚ್ಚಿದರೆ ಒಳ್ಳೆಯದು. ಇದರಿಂದ ಲಕ್ಷ್ಮೀದೇವಿ ಸಂತುಷ್ಟಗೊಳ್ಳುತ್ತಾಳೆ. ದೇವಾಲಯಗಳ ಮುಂದೆ ರಂಗೋಲಿ ಬಿಡಿಸುವುದರ ಮಹತ್ವ. ದೇವಸ್ಥಾನಗಳಲ್ಲಿ ರಂಗೋಲಿ ಹಾಕುವುದು ಸರ್ವಶ್ರೇಷ್ಠ. ವಿಷ್ಣು ಹಾಗೂ ದೇವಿ ಮುಂದೆ ರಂಗೋಲಿ ಹಾಕುವ ಮುತ್ತೈದೆಯರು 7 ಜನ್ಮಕ್ಕೂ ಮುತ್ತೈದರಾಗಿಯೇ ಸಾಯುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ದೇವಿ ಭಾಗವತ ಮತ್ತು ಬ್ರಹ್ಮಾಂಡ ಪುರಾಣವು ಇದನ್ನೇ ಹೇಳುತ್ತದೆ. ಬಣ್ಣಗಳ ಬದಲಿಗೆ ರಂಗೋಲಿ ಹಾಕಲು ಅಕ್ಕಿ ಹಿಟ್ಟು ಸೇರಿಸುವುದು ಉತ್ತಮ. ಎಲ್ಲಿ ರಂಗೋಲಿ ಇಡಬೇಕು? ಪ್ರತಿದಿನ ನಾವು ಮನೆ ಮುಂದೆ, ದೇವರ ಕೋಣೆ ಮುಂದೆ ಹಾಗೂ ತುಳಸಿ ಕಟ್ಟೆಯ ಮುಂದೆ ರಂಗೋಲಿ ಹಾಕಬೇಕು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇದರಿಂದ ಮನೆಯ ಒಳಗೆ ಹಾಗೂ ಸುತ್ತಲಿನ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ, ಋಣಾತ್ಮಕ ಶಕ್ತಿ ನಿವಾರಣೆಯಾಗುತ್ತದೆ. ಆವಾಗ ರಂಗೋಲಿ ಹಾಕಬಾರದು? ಜ್ಯೋತಿಷ್ಯರ ಪ್ರಕಾರ ಮನೆಯಲ್ಲಿ ಯಾರಾದರೂ ವ್ಯಕ್ತಿ ಮರಣ ಹೊಂದಿದ್ದರೆ ಅಂತಹ ಸಂದರ್ಭದಲ್ಲಿ ರಂಗೋಲಿ ಇಡಬಾರದು. ಶ್ರಾದ್ದ ಕರ್ಮಗಳು ಮುಗಿದ ನಂತರ ಪುನಃ ರಂಗೋಲಿ ಇಡುವ ಪದ್ಧತಿಯನ್ನು ಮುಂದುವರಿಸಬೇಕು.